ಸರ್, ಜನಪ್ರತಿನಿಧಿಗಳ ನ್ಯಾಯಾಲಯ ಹೇಳಿರೋದು 14 ನಿವೇಶನಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ಅಂತ, ಅವರು ಬೇರೆದೇನು ಹೇಳಿಲ್ಲ. ಖಂಡಿತ ಇಲ್ಲ ಸರ್. ದಯವಿಟ್ಟು ನೀವೇನಾದರೂ ಏನು ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ ಅದರ 14 ನಿಮಿಷ ಮಾತ್ರ ತನಿಖೆ ಮಾಡಬೇಕಂತ ಆದೇಶ ಮಾಡಿದೆ ಅಂತ ನೀವು ತೋರಿಸ್ಬಿಟ್ರೆ ನಾನು ಇವತ್ತು ಹೋರಾಟ ಮಾಡ್ಬೋದು. ನನ್ನ ಅರ್ಜಿಗೆ ಸಂಬಂಧಪಟ್ಟಾಗೆ ತನಿಖೆ ಮಾಡಿ ಅಂತ ಹೇಳಿದೆ ಹೊರತು ಕೇವಲ ಸಿದ್ದರಾಮಯ್ಯ ಸಂಬಂಧಪಟ್ಟ ತನಿಖೆ ಮಾಡೋಂತ ಎಲ್ಲೂ ಹೇಳಿಲ್ಲ. ನನ್ನ ಖಾಸಗಿ ದೂರರ್ಜಿಯ 52ನೇ ಖಂಡಿಕೆಯಲ್ಲಿ ಸ್ಪಷ್ಟವಾಗಿ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಈ ಒಂದು ಉದಾಹರಣೆಗೆ ಇದೇ ರೀತಿ 5,000 ಕೋಟಿ ರೂಪಾಯಿಂದ ಹೆಚ್ಚಿನ ಅಕ್ರಮ ಹಣ ವ್ಯವಹಾರ ನಡೆದಿದೆ. ಇದೆಲ್ಲದರ ಬಗ್ಗೆ ಸಮಗ್ರ ತನಿಖೆ ನಡೀಬೇಕಂತ ನಾನು ತಿಳಿಸಿದ್ದೀನಿ. ಅದೇ ಪ್ರಕಾರ ನನ್ನ ದೂರಜಿಯಲ್ಲಿರೋಂತಹ ಅಂಶಗಳಿಗೆ ತನಿಖೆ ಮಾಡಿ ಅಂತೇಳಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ ಹೊರತು ಕೇವಲ ಸಿದ್ದರಾಮಯ್ಯ 14 ನಿಮಿಷ ಮಾತ್ರ ತನಿಖೆ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಸರ್, ನೀವು ಆ್ಯಡ್ ಆನ್ ಮಾಡ್ಕೊಂಡು ಬರ್ತಾ ಇದ್ದೀರಿ. ಈಗ ಆಲ್ರೆಡಿ ಅವ್ರು ಸಬ್ಮಿಟ್ ಮಾಡಿ ಸರ್, ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ಸರ್. ಖಂಡಿತವಾಗ್ಲೂ ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸಿಲ್ಲ. ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸೋರ್ಗೂ ಕೂಡ ಅವರಿಗೆ ಅವಕಾಶ ಇದೆ. ಮತ್ತು ಅಂತಿಮ ವರದಿ ಸಲ್ಲಿಸಿದ ನಂತರನೂ ಕೂಡ ಹೆಚ್ಚುವರಿ ದೋಷಾರೋಪಣ ಸಲ್ಲಿಸೋದಕ್ಕೂ ಕೂಡ ಅವ್ರಿಗೆ ಅವಕಾಶ ಇದೆ. ಹಾಗಾಗಿ ಮಾನ್ಯ ನ್ಯಾಯಾಲಯ ತೀರ್ಪು ಕೊಡೋರು ಕೂಡ ತನಿಖೆಯನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ, ಅಂತಿಮ ವರದಿಗಳನ್ನು ಸಲ್ಲಿಸೋದಕ್ಕೆ ತನಿಖಾಧಿಕಾರಿಗೆ ಅವಕಾಶ ಇದೆ. ಒಂದೇ ಸಲ ಅವರು ಅಂತಿಮ ವರದಿ ಸಲ್ಲಿಸಿದ ತಕ್ಷಣ ಮುಗಿದೋಯ್ತು ಅಂತೇಳಿ ಅಲ್ಲ.